ಇನ್ನು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರೇನೋ ತಮ್ಮ ಶಾಸಕರನ್ನ ಭದ್ರ ಮಾಡಿಕೊಳ್ಳುವ ಯೋಚನೆಯಲ್ಲಿದ್ದಾರೆ. ಈತ ಬಿಜೆಪಿ ಶಾಸಕರು ಗುರುಗ್ರಾಮದ ಅಜ್ಞಾತವಾಸ ಮುಗಿಸಿ ರಾಜ್ಯಕ್ಕೆ ಬಂದಿಳಿದಿದ್ದಾರೆ. ಬರ್ತಾ ಇದ್ದ ಹಾಗೆ ದೋಸ್ತಿಗಳ ಮೇಲೆ ಮುಗಿಬಿದ್ದಿದ್ದಾರೆ. ಸರ್ಕಾರ ರಚಿಸೋದು ನಾವು ಪಕ್ಕಾ, ಆದ್ರೆ ನಾವೇನು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಕಳೆದ 7 ತಿಂಗಳಿಂದನೂ ಕೂಡ ಇವರು ಅಧಿಕಾರ ಮಾಡಕ್ಕೆ ಲಾಯಕ್ ತರ ಕಾಣಿಸ್ತಾ ಇಲ್ಲ. ಕೊಟ್ಟ ಕುದುರೆಯನ್ನ ಏರಕ್ಕಾಗ್ದವನು ಈರನೂ ಅಲ್ಲ ಶೂರನೂ ಅಲ್ಲ ಅನ್ನೋ ಸ್ಥಿತಿ ಆಗಿದೆ. ಅವ್ರು ಬಡದಾಡ್ತಿದ್ದಕ್ಕೋಸ್ಕರ ಅವ್ರ ಗುಂಪುಗಾರಿಕೆಯಲ್ಲಿ ಯಾರ್ಯಾರೆಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ಇದು ಬಿಜೆಪಿಯವ್ರು ಮಾಡ್ತಿದ್ದಾರೆ, ಬಿಜೆಪಿಯವ್ರು ಪಕ್ಷಾಂತರ ಮಾಡಿಸ್ತಿದ್ದಾರೆ, ಆಪರೇಷನ್ ಕಮಲ ಮಾಡಿಸ್ತಾರೆ. ನಾವು ಯಾರನ್ನೂ ಮಾಡೋ ಅವಶ್ಯಕತೆ ಇಲ್ಲ. ನಾವು 104 ಗಟ್ಟಿಯಾಗಿ ಹೀಗೆ ಇರ್ತೇವೆ. ಕಾಂಗ್ರೆಸ್ನವರೇ 5 ಜನ ಈ ರೀತಿ ಆ ಪಕ್ಷವನ್ನು ಬಿಟ್ಟು ಹೋಗ್ತಾ ಅದು ಕುಸಿಯುತ್ತೆ, ಮೆಜಾರಿಟಿ ಕುಸಿಯುತ್ತೆ. 104ಕ್ಕೆ ನಮಗೆ ಮೆಜಾರಿಟಿ ಇರುತ್ತೆ, ನಮ್ಮ ಸರ್ಕಾರ ಮಾಡ್ತೀವಿ. ಪತನ ಆಗೋದಂತೂ 100% ಹಾಗೆ ಆಗುತ್ತೆ, ಡೌಟೇ ಇಲ್ಲ ಅಂದರೆ ಡೌಟೇ ಇಲ್ಲ. ಯಾಕಂದರೆ ಇವತ್ತು ಏನು ನಡೀತಾ ಇದೆ ಅನ್ನೋದನ್ನ ಒಳಗಳು ಹೊರಗೂ ಇಲ್ಲಾಂದರೆ ಕಾಂಗ್ರೆಸ್ನವ್ರು ಹೇಗೆ ಹೋಗ್ಬಿಟ್ಟು ಅವರು ಶಾಸಕರನ್ನು ತಗೊಂಡು ಹೋಗ್ಬಿಟ್ಟು ರೆಸಾರ್ಟಲ್ಲಿ ಇಟ್ಬಿಟ್ಟು ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬೇಕಿತ್ತು. ಇವಾಗ 104 ಜನ ಹೇಗೆ ನಾವು ಫ್ರೀ ಆಗಿದ್ದೀವೋ ಹಾಗೆ. ಇದು ಒಂದು ರೀತಿ ಕರ್ನಾಟಕ ಜನತೆ ನಮ್ಮ ಶಾಸಕರಿಗೆ ಮಾರ್ಗದರ್ಶನ ಹಾಕಿಕೊಟ್ಟಿದೆ ಕುಮಾರಣ್ಣವ್ರೆ. ಫಸ್ಟ್ ಅವರು ಮುಖ್ಯಮಂತ್ರಿ ಆಗಾಗ ರೆಸಾರ್ಟಿಗೆ ಕರ್ಕೊಂಡು ಹೋಗಿದ್ದು ಇನ್ನೂ ಕಂಟಿನ್ಯೂ ಆಗಿದೆ. ಎಲ್ಲಿಗೆ ಮುಕ್ತಾಯ ಆಗ್ತಾ ಕಾದು ನೋಡ್ಬೇಕಾಗಿದೆ.